ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಗಿರ್ತಕ್ಕಂಥ ನಟ ದರ್ಶನ್ ಅವರು ಈಗಾಗಲೇ ಕಾರಾಗೃಹ ಜೈಲು ಸೇರಿ ಸುಮಾರು 102 ದಿನ ಕಳೀತಾ ಇದೆ. ಆರಂಭದಲ್ಲಿ ಬೆಂಗಳೂರಿನ ಪರಪ್ಪನಗರದಲ್ಲಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಅಲ್ಲಿ ಐಷಾರಾಮಿ ಸೌಲಭ್ಯಗಳು ಕೂಡ ಇತ್ತು. ಅದರ ಜೊತೆಗೆ ಅಲ್ಲಿ ರಾಜಾತಿಥ್ಯ ಕೂಡ ಇತ್ತು. ಅದರ ಜೊತೆಗೆ ಎಲ್ಲರೂ ಭೇಟಿಯಾಗಲಿಕ್ಕೆ ಅವಕಾಶ ಕೂಡ ಅಲ್ಲಿ ಕಲ್ಪಿಸಿಕೊಡಲಾಗಿತ್ತು. ಆದರೆ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆದ ನಂತರ ಇಲ್ಲಿ ಎಲ್ಲವೂ ಕೂಡ ನಿರ್ಬಂಧ ಆಗಿರ್ತಕ್ಕಂಥದ್ದು. ಒಬ್ಬ ಸಾಮಾನ್ಯ ಕೈದಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಮಾತ್ರ ನಟ ದರ್ಶನ್ ಅವರಿಗೆ ಸಿಗ್ತಾ ಇತ್ತು. ಆದರೆ ಕಳೆದ 2 ದಿನಗಳಿಂದ ನ್ಯಾಯಾಲಯದ ಆದೇಶದ ಮೇರೆಗೆ ಅವರ ಆಪ್ತರು ಮತ್ತು ಗೆಳೆಯರ ಭೇಟಿ ಕೂಡ ಅವಕಾಶ ಕೂಡ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಸುಮಾರು 20 ದಿನಗಳ ಕಾಲ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಸೆಕ್ಯೂರಿಟಿ ಸೆಲ್ಲಲ್ಲಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಅಕ್ಷರಶಃ ಬಳ್ಳಾರಿಯ ಜೈಲಿನ ನರಕ ದರ್ಶನ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ ಅವರು ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಸಾಕಷ್ಟು ಕಳೆದ 20 ದಿನಗಳಿಂದ ಕೂಡ ಕುಗ್ಗಿ ಹೋಗಿರ್ತಕ್ಕಂಥದ್ದು. ಇಲ್ಲಿನ ಜೈಲಿನ ಭದ್ರತಾ ಸಿಬ್ಬಂದಿಗಳ ಜೊತೆ ಕೂಡ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಜೈಲಿನ ಊಟ ಕೂಡ ಸರಿಯಾಗಿ ಅವರಿಗೆ ಸೆಟ್ ಆಗ್ತಿರ್ಲಿಲ್ಲ. ಇಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳಿಕ್ಕೆ ಸಾಕಷ್ಟು ಪರದಾಡಬೇಕಾದಂಥ ಪರಿಸ್ಥಿತಿ ಕೂಡ ಅವರಿಗೆ ನಿರ್ಮಾಣ ಆಗಿತ್ತು. ಆದರೆ ಯಾವಾಗ 2 ದಿನಗಳಿಂದ ನ್ಯಾಯಾಲಯದಲ್ಲಿ ಅವರ ಪರ ವಕೀಲರು ಒಂದು ಮನವಿಯನ್ನು ಕೂಡ ಸಲ್ಲಿಸಿರ್ತಾರೆ. ಅಂದರೆ ನಟ ದರ್ಶನ್ ಅವರಿಗೆ ಇದುವರೆಗೆ ಅವರ ಕುಟುಂಬ ಸದಸ್ಯರು ಮತ್ತು ವಕೀಲರಿಗೆ ಮಾತ್ರ ನಟ ದರ್ಶನ್ ಅವರನ್ನು ಭೇಟಿಯಾಗಲಿಕ್ಕೆ ಅವಕಾಶ ಕೂಡ ಕಲ್ಪಿಸಿತ್ತು. ಆದರೆ ಈಗ ವಿಶೇಷವಾಗಿ ನ್ಯಾಯಾಲಯಕ್ಕೆ ಅವರ ಪರ ವಕೀಲರು ಕೂಡ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು. ದರ್ಶನ್ ಪರ ವಕೀಲರು ಮನವಿ ಅಂತೆ ಅಂದರೆ ಅವರ ಗೆಳೆಯರು ಮತ್ತು ಅವರ ಆಪ್ತರಿಗೆ ಕೂಡ ಭೇಟಿಗೆ ಅವಕಾಶವನ್ನು ಕೂಡ ಈಗ ನ್ಯಾಯಾಲಯ ಕೂಡ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ನಟ ದರ್ಶನ್ ಅವರು ಕೊಂಚ 2 ದಿನಗಳಿಂದ ಕೂಡ ನಿರಾಳಾಗಿರ್ತಕ್ಕಂಥದ್ದು. ಈಗಾಗಲೇ ಮಾನಸಿಕವಾಗಿ ಸಾಕಷ್ಟು ಕುಗ್ಗಿ ಹೋಗಿರ್ತಕ್ಕಂಥ ನಟ ದರ್ಶನ್ ಅವರು ಕಳೆದ 2 ದಿನಗಳಿಂದ ಕೂಡ ಜೈಲಲ್ಲಿ ಕೂಡ ಈಗ ಲವಲವಿಕೆಯಿಂದಿರ್ತಾರೆ. ಅಲ್ಲಿನ ಭದ್ರತಾ ಸಿಬ್ಬಂದಿಗಳು ಕೂಡ ಸಾಕಷ್ಟು ಒಂದು ಮಾತಾಡ್ತಾರೆ, ಅವ್ರ ಜೊತೆ ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಮಾತಾಡ್ತಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಏಕೆಂತಂದರೆ ಕಳೆದ 20 ದಿನಗಳಿಂದ ಕೂಡ ನಟ ದರ್ಶನ್ ಅವರು ಅವರ ತಾಯಿಗಾಗಿ ಕನವರಿಸ್ತಾ ಇದ್ರು. ತಾಯಿಯ ಭೇಟಿಗಾಗಿ ಕರ್ಕೊಂಬರಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಅವರ ಪತ್ನಿ ವಿಜಯಲಕ್ಷ್ಮಿ ಆಗಿರ್ಬೋದು, ಸಹೋದರ ದಿನಕರಿ ಕೂಡ ಸಾಕಷ್ಟು ಬಾರಿ ಹೇಳಿಕೊಂಡಿರ್ತಕ್ಕಂಥದ್ದು. ಅಂತಿಮವಾಗಿ ನಿನ್ನೆ ತಾಯಿ ಮೀನಾ ತುಗುದೀಪ್ ಅವರು ಕೂಡ ಬಳ್ಳಾರಿ ಕೇಂದ್ರ ಕಾರಾಗೃಹ ಭೇಟಿ ನೀಡಿ ನಟ ದರ್ಶನ್ ಅವರನ್ನು ಕೂಡ ಭೇಟಿಯಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ತಾಯಿಯನ್ನು ಭೇಟಿಯಾಗಿ ತಬ್ಬಿಕೊಂಡು ಕಣ್ಣೀರು ಹಾಕಿರ್ತಕ್ಕಂಥ ಸನ್ನಿವೇಶ ಕೂಡ ನಿನ್ನೆ ನಡೆದಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರ ಅಂದರೆ 100 ದಿನ ಜೈಲಲ್ಲಿದ್ದರೂ ಕೂಡ ಇದುವರೆಗೂ ಕೂಡ ಅವರ ಸಹೋದರಿ ಆಗಿರ್ತಕ್ಕಂಥ ದಿವ್ಯಾ ಅವರು ಕೂಡ ನಟ ದರ್ಶನ್ ಅವರನ್ನ ಭೇಟಿಯಾಗಿರಲಿಲ್ಲ. ಆದರೆ ನಿನ್ನೆ ಅವರು ಕೂಡ ನಟ ದರ್ಶನ್ ಅವರನ್ನು ಕೂಡ ಭೇಟಿಯಾಗಿರ್ತಕ್ಕಂಥದ್ದು. ಎಲ್ಲೋ ಕಡೆ ನಟ ದರ್ಶನ್ ಅವರು ಸಾಕಷ್ಟು ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಗಿದ್ರು. ಅವರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನು ಕೂಡ ಅವರ ಸಹೋದರಿ ಮತ್ತು ಅವರ ನಟ ದರ್ಶನ್ ಅವರ ಭಾವ ಆಗಿರ್ತಕ್ಕಂಥ ಮಂಜುನಾಥ್ ಕೂಡ ನಿನ್ನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಳೆದ 20 ದಿನಗಳಿಂದ ಏನು ಸಾಕಷ್ಟು ಮಾನಸಿಕವಾಗಿ ಕುಗ್ಗಿದ್ರು, ದೈಹಿಕವಾಗಿ ಸಾಕಷ್ಟು ಒಂದು ಕುಗ್ಗಿದ್ದಿರ್ತಕ್ಕಂಥ ನಟ ದರ್ಶನ್ ಅವರು ಕಳೆದ 2 ದಿನಗಳಿಂದ ಕೂಡ ಈ ರೀತಿ ಅಂದರೆ ಒಂದು ಕಡೆ ಈಗಾಗಲೇ ಆ ಗೆಳೆಯರಿಗೆ ಆಪ್ತರಿಗೆ ಭೇಟಿ ಅವಕಾಶ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ನಟ ಮತ್ತು ಸ್ನೇಹಿತ ಆಗಿರ್ತಕ್ಕಂಥ ಧನ್ವೀರ್ ಮತ್ತು ಇನ್ನೊಬ್ಬ ಸ್ನೇಹಿತ ಆಗಿರ್ತಕ್ಕಂಥ ಹೇಮಂತ್ ಕೂಡ ನಟ ದರ್ಶನ್ ಅವರನ್ನು ಕೂಡ ಜೈಲಲ್ಲಿ ಭೇಟಿ ಮಾಡಿದರು. ಇದಾದ ನಂತರ ನಟ ದರ್ಶನ್ ಅವರು ಎಲ್ಲೋ ಒಂದು ಕಡೆ ಕೊಂಚ ನಿರಾಳರಾಗಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದ ಕೂಡ ಜೈಲಲ್ಲಿ ಲವಲವಿಕೆಯಿಂದಿರ್ತಕ್ಕಂಥದ್ದು. ಯಾಕೆಂತಂದರೆ ನಿನ್ನೆ ತಾಯಿಯನ್ನು ನೋಡಲಿಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರು ಮುಗುಳ್ನಗೆಯಲ್ಲೇ ಸೆಲ್ಲಿಂದ ಹೊರಗಡೆ ಬಂದಿರತಕ್ಕಂಥ ದೃಶ್ಯಗಳು ಕೂಡ ನಿನ್ನೆ ನೋಡಿರ್ಬೋದು. ನಿಟ್ಟಿನಲ್ಲಿ ನಟ ದರ್ಶನ್ ಅವರು ಈಗ ಜೈಲಲ್ಲಿ ಅಂದರೆ ಇಷ್ಟು ದಿನ ಚಾರ್ಜ್ ಶೀಟ್ ಬಗ್ಗೆ ಸಾಕಷ್ಟು ಟೆನ್ಷನ್ನಲ್ಲಿತ್ತು. ಚಾರ್ಜ್ ಶೀಟಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗ್ತಾವ ಅನ್ನೋ ಆತಂಕ ಅವ್ರಿಗಿತ್ತು. ಮತ್ತೊಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಜಾಮೀನು ಬಗ್ಗೆ ಕೂಡ ಜಾಮೀನು ಸಿಗುತ್ತೋ ಇಲ್ಲನ್ನೋ ಆ ರೀತಿಯ ಆತಂಕ ಕೂಡ ಇತ್ತು. ಆದರೆ ಇದುವರೆಗೆ ಅವರು ಜಾಮೀನಿಗೆ ಅರ್ಜಿ ಕೂಡ ಸಲ್ಲಿಕೆ ಆಗಿಲ್ಲ. ಯಾಕೆಂತಂದರೆ ಅದಕ್ಕೂ ಕೂಡ ಸಾಕಷ್ಟು ಕಾದು ನೋಡುವ ತಂತ್ರಕ್ಕೆ ಕೂಡ ದರ್ಶನ್ ಮತ್ತು ಅವರ ಪರ ವಕೀಲರು ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕಳೆದ 23 ದಿನಗಳಿಂದ ಸಾಕಷ್ಟು ಟೆನ್ಷನ್ ಮತ್ತು ಆತಂಕದಲ್ಲಿ ಕಾಲ ಕಳೆದ ದೈಹಿಕವಾಗಿ ಮಾನಸಿಕ ಕುಗ್ಗಿರ್ತಕ್ಕಂಥ ನಟ ದರ್ಶನ್ ಅವರು 2 ದಿನಗಳಿಂದ ಕೂಡ ಈಗ ಸಾಕಷ್ಟು ನಿರಾಳರಾಗಿದ್ದಾರೆ. ಜೈಲಲ್ಲಿ ಸಾಕಷ್ಟು ಲವಲವಿಕೆಯಿಂದಿರ್ತಕ್ಕಂಥದ್ದು. ಸೆಕ್ಯೂರಿಟಿ ಸೆಲ್ಲಲ್ಲಿ ಕೂಡ ಅಲ್ಲಿನ ಸಿಬ್ಬಂದಿಗಳ ಜೊತೆ ಕೂಡ ಈಗ ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ಕಳೆದ 20 ದಿನಗಳಿಂದ ಕೂಡ ಅವರು ಮೌನಕ್ಕೆ ಜಾರಿದ್ರು. ಯಾರ ಜೊತೆ ಕೂಡ ಅಲ್ಲಿ ಸರಿಯಾಗಿ ಕೂಡ ಮಾತಾಡ್ತಾ ಇಲ್ಲ. ಯಾಕೆಂತಂದರೆ ಅಷ್ಟೊಂದು ಅಕ್ಷರಶಃ ನರಕ ಕೂಡ ಈ ಜೈಲಲ್ಲಿ ಕೂಡ ಆಗ್ತಾ ಇತ್ತು. ಯಾಕೆಂತಂದರೆ ಇವರು ಕೇಳ್ತಕ್ಕಂಥ ದಿನಕ್ಕೊಂದು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ರು. ಆದರೆ ಜೈಲು ನಿಯಮದಲ್ಲಿ ಏನು ಸೌಲಭ್ಯಗಳನ್ನು ಕೊಡಬೇಕು ಅಷ್ಟು ಸೌಲಭ್ಯಗಳು ಮಾತ್ರ ಇಲ್ಲಿ ಜೈಲಧಿಕಾರಿಗಳು ಕೊಡ್ತಾ ಇದ್ರು. ಅದಾಗಿಯೂ ಕೂಡ ಈಗ ಚೇರ್ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ. ಮತ್ತೊಂದು ಕಡೆ ವಿಟಮಿನ್ ಟ್ಯಾಬ್ಲೆಟ್ಗಳು ಬೇಕಂತ ಮತ್ತೊಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಬೆನ್ನು ನೋವಿನ ಸಮಸ್ಯೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬೆಡ್ ಸೌಕರ್ಯ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ರೀತಿಯ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ.
ಆದರೆ ಜೈಲಧಿಕಾರಿಗಳು ಜೈಲಲ್ಲಿರ್ತಕ್ಕಂಥ ನಿಯಮಗಳೇನಿವೆ ಅಷ್ಟು ಮಾತ್ರ ಕಟ್ಟುನಿಟ್ಟಾಗಿ ಜಾರಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಹೆಚ್ಚುವರಿ ಸೌಲಭ್ಯಗಳನ್ನು ಕೂಡ ನಟ ದರ್ಶನ್ ಕೂಡ ಕೊಡ್ತಾ ಇಲ್ಲ. ಇದು ಅವರಿಗೆ ಒಂದು ರೀತಿಯಲ್ಲಿ ಮತ್ತೊಂದು ನರಕ ದರ್ಶನ. ಆದರೆ ಇಲ್ಲಿನ ಇರ್ತಕ್ಕಂಥ ಸೌಲಭ್ಯಗಳಲ್ಲೇ ಅವರು ಇರಬೇಕಾದಂಥ ಅನಿವಾರ್ಯತೆ ಕೂಡ ಅವರಿಗೆ ಇರ್ತಕ್ಕಂಥದ್ದು. ಈಗಾಗಲೇ ಅವರು ಟಿವಿ ಕೂಡ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು, ಜೈಲಿನ ನಿಯಮಾವಳಿಯಲ್ಲಿ ಕೂಡ ಟಿವಿ ಕೊಡಬೇಕನ್ನೋ ಅವಕಾಶ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅವರಿಗೆ ಟಿವಿಯನ್ನು ಅವರ ಸೆಲ್ಲಿಗೆ ಅಳವಡಿಸಿರ್ತಕ್ಕಂಥದ್ದು. ಅದು ನಟ ದರ್ಶನ್ ಅವರಿಗೆ ಕೂಡ, ಯಾಕಂದರೆ ನಿತ್ಯ ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ಕಾಲ ಕಳೆಯೋದೇ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಟಿವಿ ಸೆಲ್ಲಿಗೆ ಅಳವಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ಅವರಿಗೆ ನಿರಾಳವನ್ನು ಕೂಡ ತಂದಿರತಕ್ಕಂಥದ್ದು. ಒಟ್ಟಲ್ಲಿ ಕಳೆದ 20 ದಿನಗಳ ದಲ್ಲಿ ಬಳ್ಳಾರಿಯ ಜೈಲಲ್ಲಿ ಸಾಕಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಕ್ಕಂಥ ನಟ ದರ್ಶನ್ ಅವರು ಈಗ ಕೊಂಚ ನಿರಾಳರಾಗಿದ್ದಾರಂತೆ ಹೇಳ್ಬೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.